ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಆಸೆ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಂಚಿಕೆಯ ಶುರುವಿನಲ್ಲಿ ಶಾಂತಿ ಮನೋಜನ್ಗೆ ಹೇಳ್ತಾಳೆ, ಮನೋಜ, ನಮಗೆ ಅಂತ ಇರೋದು ಇದೊಂದೇ ಮನೆ ಕಣೋ, ದೊಡ್ಡ ಸಂಸಾರ. ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಾವೆಲ್ಲ ಬೀದಿಲಿ ಮಲ್ಕೊಳಕ್ಕಾಗತ್ತೇನೋ ಅಂತಾಳೆ. ಅಷ್ಟರಲ್ಲಿ ರಂಗನಾಥ್ ಅವರು, ಶಾಂತಿ, ಅದನ್ನೆಲ್ಲ ಆಮೇಲೆ ಮಾತಾಡೋಣ, ಮೊದಲು ಅವನ ಅವಸ್ಥೆನ ಕಣ್ಣಿಂದ ನೋಡೋಕ್ಕಾಗ್ತಿಲ್ಲ. ರೋಹಿಣಿ, ಮೊದಲು ಅವನನ್ನು ಕರ್ಕೊಂಡು ಹೋಗಿ ಫ್ರೆಶ್ ಮಾಡಮ್ಮ, ಸ್ನಾನ ಮಾಡಿಸಿ ಅಂತ ಹೇಳಿದಾಗ ರೋಹಿಣಿ ಮನೋಜನ್ ಕರ್ಕೊಂಡು ಒಳಗಡೆ ಹೋಗ್ತಾಳೆ. ಈ ಕಡೆ ರಂಗನಾಥ್ ಮತ್ತು ಶಾಂತಿ ಇಬ್ಬರು ಎಮೋಷ್ನಲ್ ಆಗ್ತಾರೆ. ರೋಹಿಣಿ ಮನೋಜನ್ನ ರೂಮಿಗೆ ಕರ್ಕೊಂಡು ಬಂದು ಹೊಡೆದು ಬೈತಾಳೆ, ಯಾಕ್ರಿ ಹಿಂಗೆ ಮಾಡಿಬಿಟ್ರಿ ನೀವು? ನಿಮ್ಮನ್ನು ಈ ಪರಿಸ್ಥಿತಿಲಿ ನೋಡಿ ನನ್ನ ಬದುಕು ಹೇಗಾಗಬೇಕು ಅಂತ ನೀವೇ ಯೋಚನೆ ಮಾಡಿ, ನಾನು ಬದುಕಬೇಕಾ ಇದನ್ನೆಲ್ಲ ನೋಡಿ ಅಂತ ಕೇಳ್ತಾಳೆ. ಆಗ ಮನೋಜ, ಕೆಲಸ ಇಲ್ದಿರೋ ಗಂಡಸಿನ ಪರಿಸ್ಥಿತಿ ಇಲ್ಲಿ ಯಾರಿಗೂ ಅರ್ಥ ಆಗಲ್ಲ. ಯಾವುದೋ ಕೆಲಸ ಮಾಡೋ ಹಾಗಿದ್ರೆ ನಾನು ಯಾಕೆ ಅಷ್ಟೊಂದು ಓದಬೇಕಾಗಿತ್ತು ಅಂತ ಕೇಳಿದಾಗ ಅದಕ್ಕೆ ರೋಹಿಣಿ, ಅದಕ್ಕೆ ಹೋಗಿ ಭಿಕ್ಷೆ ಬೇಡ್ತೀರಾ? ನನ್ನ ಜೀವ ನೀವು, ನಿಮಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ, ಆದರೆ ದಯವಿಟ್ಟು ಈ ರೀತಿ ಮಾಡಬೇಡಿ ಮನೋಜ್, ಪ್ಲೀಸ್, ನಿಮಗೆ ಕೈ ಮುಗಿದು ಕೇಳ್ಕೊತೀನಿ ಅಂತ ಹೇಳ್ತಾಳೆ. ಆಗ ಮನೋಜ್, ಹೀಗೆಲ್ಲ ಇರೋದಕ್ಕೆ ನನಗೇನು ಆಸೆನಾ, ಆದರೆ ಈ ಕೆಲಸ ಬೇಕಲ್ಲ ನನಗೆ ಅಂತ ಹೇಳ್ತಾನೆ. ಮನೋಜನ ಮಾತು ಕೇಳಿ ರೋಹಿಣಿ ಅಳ್ತಾಳೆ. ಈ ಕಡೆ ರವಿ ಹೋಟೆಲ್ ಕೆಲಸ ಮುಗಿಸಿ ರೂಮಿಗೆ ಬರ್ತಾನೆ. ಅಲ್ಲಿಗೆ ಶ್ರುತಿ ಬರ್ತಾಳೆ. ರವಿ ಫ್ರೆಂಡು, ನೋಡು ನಿನ್ನ ಹೆಂಡತಿ ಬಂದಿದ್ದಾರೆ ಅಂತ ಹೇಳ್ತಾನೆ. ರವಿ ಅದನ್ನು ನೋಡಿ ಸುಮ್ಮನೆ ನಿಂತಿರ್ತಾನೆ. ಆಗ ಶ್ರುತಿ ಬಂದು, ಎಲ್ಲಿ ಅವಳು ಅಂತ ಕೇಳ್ತಾಳೆ. ಆಗ ರವಿ, ಯಾರು ಅಂತ ಕೇಳ್ತಾನೆ. ಅದೇ ನನ್ನ ಸೌತಿ ಅಂತ ಶ್ರುತಿ ಹೇಳ್ತಾಳೆ. ಏನು ಹೇಳ್ತಿದ್ಯಾ ಅಂತ ರವಿ ಕೇಳ್ತಾನೆ. ಎಲ್ಲಿ ಅವಳು? ಇಷ್ಟು ದಿವಸ ಆದರೂ ನನ್ನ ನೋಡೋಕ್ಕೆ ಬಂದಿಲ್ಲ ಅಂದರೆ ಅವಳು ಎಲ್ಲಿ ನನ್ನ ಸೌತಿ ಅಂತ ಕೇಳ್ತಾಳೆ. ಆಗ ರವಿ ಫ್ರೆಂಡು, ಸಿಸ್ಟರ್, ಏನು ಮಾತು ಅಂತ ಮಾತಾಡ್ತಾ ಇದ್ದೀರಾ? ನಮ್ಮ ರವಿ ದೇವ್ರಂಥವನು, ಅಂಥವ್ನಿಗೆ ಹೋಗಿ ಹೋಗಿ ನೀವು ಈ ರೀತಿ ಬೈಬಾರ್ದು ಸಿಸ್ಟರ್, ಅದು ಸರಿ ಇಲ್ಲ. ಇಲ್ಲಿ ಯಾವ ಸೌತಿ ಇದ್ದಾಳೆ ಅಂತ ಕೇಳ್ತಾನೆ. ಆಗ ಶ್ರುತಿ, ಯಾಕಿಲ್ಲ, ಸೌಟು ಅನ್ನೋ ಸೌತಿ, ಬಾಂಡ್ಲಿ, ಸೌಟು ಎಲ್ಲ ಇದ್ಬಿಟ್ರೆ ಯಾರೂ ನೆನಪಾಗಲ್ಲ ಇವನಿಗೆ ಅಂತ ರವಿಗೆ ಹೇಳ್ತಾಳೆ. ಆಗ ರವಿ, ನೀನು ಅಷ್ಟೇ ತಾನೇ, ಮೊಬೈಲ್ ಇದ್ದರೆ ಸಾಕು ಅಂತೀಯಾ? ಆ ಥರ ಎಲ್ಲ ಇಲ್ಲಿ ಏನೂ ಇಲ್ಲ ಇಲ್ಲಿ ಅಂತ ಶ್ರುತಿ ಹೇಳ್ತಾನೆ. ಆಗ ಶ್ರುತಿ, ನೀನು ಸರಿ ಇಲ್ಲ ರವಿ ಅಂತ ರವಿ ಹೇಳ್ತಾಳೆ. ಆಗ ರವಿ, ಅದಕ್ಕೆ ತಾನೇ ಗೆಟ್ ಲಾಸ್ಟ್ ಅಂದಿದ್ದು ಅಂತ ಹೇಳ್ತಾನೆ. ಆಗ ಶ್ರುತಿ, ಅಂದರೆ ಏನಿವಾಗ ಅಂತ ಕೇಳ್ತಾಳೆ. ಆಗ ರವಿ, ಏನಿಲ್ಲಮ್ಮ, ಅದಕ್ಕೆ ಹೊರಟು ಬಂದೆ ಬಿಡು ಅಂತಾನೆ. ಆಗ ರವಿ ಫ್ರೆಂಡು, ಸಿಸ್ಟರ್, ನಿಮ್ಮಿಬ್ಬರ ಮಧ್ಯೆ ಏನು ಜಗಳ ಇದೆಯೋ ಗೊತ್ತಿಲ್ಲ, ಆದರೆ ನಮ್ಮ ರವಿನ ಬೇಗ ಮನೆಗೆ ಕರ್ಕೊಂಡೋಗಿ. ಪಾಪ ನಮ್ಮ ರವಿ ಎಷ್ಟು ಚೆನ್ನಾಗಿದ್ದ, ಈ ರೂಮಲ್ಲಿ, ಈ ಗೋಡೌನಲ್ಲಿ ಇಲಿಗಳ ಜೊತೆ ಹಲ್ಲಿಗಳ ಜೊತೆ ಜಗಳ ಮಾಡಿಕೊಂಡು ರೂಮ್ ಶೇರಿಂಗ್ ಮಾಡ್ಕೊಳ್ತಾನೆ. ಆದಷ್ಟು ಬೇಗ ಅವನಿಗೆ ಮನೆಗೆ ಕರ್ಕೊಂಡೋಗಿ. ಸಾರಿ ಮಧ್ಯದಲ್ಲಿ ಮಾತಾಡಿದ್ದಕ್ಕೆ, ಹಾಂ, ನೀವಿಬ್ಬರು ಕಂಟಿನ್ಯೂ ಮಾಡ್ಕೊಳ್ಳಿ ಅಂತ ಹೇಳಿ ಹೊರಟೋಗ್ತಾನೆ. ಆಗ ಶ್ರುತಿ, ಸಿನಿಮಾ ನೋಡಲ್ವಾ ನೀನು ಅಂತ ಹೇಳ್ತಾಳೆ. ಅದಕ್ಕೆ, ಗಂಟ್ಲು ಸರಿ ಮಾಡಿಕೊಂಡ್ರೆ ಕರೀತಿದ್ದಾರೆ ಅಂತ ಅರ್ಥ, ಗೊತ್ತಾಗಲಿಲ್ವಾ ಅಂತ ಕೇಳ್ತಾಳೆ. ಆಗ ರವಿ, ಇಲ್ವಲ್ಲ, ಗಂಟ್ಲು ಸರಿ ಮಾಡಿಕೊಂಡ್ರೆ ಕೆರಿತಾ ಇದೆ ಅಂತ ಅರ್ಥ ಅಂತ ಹೇಳ್ತಾನೆ. ಆಗ ಶ್ರುತಿ, ಅಯ್ಯೋ ಏನೋ ಅಂದ್ಕೊಂಡಿದೀಯಾ ನೀನು ನಾನು ಇಲ್ಲಿವರೆಗೂ ಬಂದಿದ್ದೀನಿ, ನನ್ನ ಜೊತೆ ಮಾತಾಡೋಕ್ಕಾಗಲ್ವ ನಿನಗೆ ಅಂತ ಹೇಳ್ತಾಳೆ. ಆಗ ರವಿ, ಏನಿದೆ ಮಾತಾಡೋದಕ್ಕೆ ಅಂತ ಹೇಳ್ತಾನೆ. ಆಗ ಶ್ರುತಿ, ನಾನೇ ಮಾತಾಡ್ತೀನಿ, ನಿಮ್ಮ ಅಣ್ಣ ಸೂರ್ಯ ಬಂದಿದ್ದ, ಮತ್ತೆ ಹೊಡೆದ ಅಂತ ಹೇಳ್ತಾಳೆ. ಆಗ ರವಿ, ಏನಂದೆ? ಸೂರ್ಯ ಮತ್ತೆ ಕೈ ಮಾಡಿದ್ನಾ? ಅವ್ನು ಮನುಷ್ಯನೇ ಅಲ್ಲ ಅಂತ ಹೇಳ್ತಾನೆ. ಆಗ ಶ್ರುತಿ, ಓ ಸಮಾಧಾನ, ಅವನು ಮತ್ತೆ ಹೊಡೆದ, ಆದರೆ ನಮ್ಮನೆಯವ್ರಿಗಲ್ಲ ಅಂತ ಹೇಳ್ತಾಳೆ. ಆಗ ರವಿ, ಮತ್ತೆ ಯಾರಿಗೆ ಅಂತ ಕೇಳ್ತಾನೆ. ಆಗ ಶ್ರುತಿ, ನನ್ನ ಜೊತೆ ಮೊದಲು ಪ್ರಾರಬ್ಧ ಫಿಕ್ಸ್ ಆಗಿತ್ತಲ್ಲ ಮದುವೆಗೆ, ಅವನು ರಾಜ್ ಅಂತ ಹೇಳ್ತಾಳೆ. ಆಗ ರವಿ, ಅವನು ಮತ್ತೆ ಬಂದಿದ್ನಾ ಅಂತ ಹೇಳ್ತಾನೆ. ಆಗ ಶ್ರುತಿ, ಹೌದು, ರೋಡ್ನಲ್ಲಿ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದ, ಅದೇ ಟೈಮ್ಗೆ ಸೂರ್ಯ ಅವರು ಮೀನಾ ಅವರು ಬಂದು ನನ್ನನ್ನು ಸೇವ್ ಮಾಡಿದರು ಅಂತ ಹೇಳ್ತಾಳೆ. ಆಗ ರವಿ, ಅವನದು ಜಾಸ್ತಿ ಆಯಿತು, ಮದುವೆ ಆಗಿದ್ದರೂ ಬಿಡಲ್ಲ ಅಂದರೆ ಏನರ್ಥ? ಪೊಲೀಸ್ಗೆ ಕಂಪ್ಲೇಂಟ್ ಕೊಡೋಣವಾ ಅಂತ ಕೇಳ್ತಾನೆ. ಆಗ ಶ್ರುತಿ, ರವಿ, ನಾನೊಂದು ಮಾತು ಹೇಳಲಾ ಅಂತ ಹೇಳ್ತಾಳೆ. ಆಗ ರವಿ, ಏನು ಹೇಳು ಅಂತ ಕೇಳ್ತಾನೆ. ಆಗ ಶ್ರುತಿ,
ಸೂರ್ಯ ಇರೋವರೆಗೂ ರಾಜ ಅಲ್ಲ ಚಕ್ರವರ್ತಿನೇ ಬಂದರೂ ನನಗೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಆಗ ರವಿ ಹಾಗಂದ್ರೆ ಏನು ಅಂತ ಕೇಳ್ತಾನೆ. ಆಗ ಶ್ರುತಿ ಅವ್ರು ನನ್ನಿಂದ ರಾಜನಿಂದ ಮಾತ್ರ ಕಾಪಾಡಲಿಲ್ಲ, ಹಾಳಾಗ್ತಿದ್ದಿದ್ದು ನನ್ನ ಸಂಸಾರನೂ ಕಾಪಾಡಿದ್ದಾರೆ ಅಂತ ಹೇಳಿದಾಗ ರವಿ ಅಂದರೆ ಏನರ್ಥ ಅಂತಾನೆ. ಆಗ ಶ್ರುತಿ ಅವತ್ತು ನಾನು ನೀನು ಗಲಾಟೆ ಮಾತ್ರ ನೋಡಿದ್ದು, ಆದರೆ ಗಲಾಟೆ ಆಗೋದಕ್ಕೆ ಬೇರೆಯೇ ಕಾರಣ ಇದೆ. ಅದು ಗೊತ್ತಾದ ಮೇಲೆ ತಪ್ಪು ನಮ್ಮ ಅಪ್ಪಂದೇ ಅಂತ ಪ್ರೂವ್ ಆಯಿತು ಅಂತಾಳೆ. ಆಗ ರವಿ ಯಾವ ಸತ್ಯ ಅದು, ಏನಾಯಿತು ಅಂತ ಕೇಳ್ತಾನೆ. ಆಗ ಶ್ರುತಿ ದಾರಿಲಿ ಹೋಗ್ತಾ ಎಲ್ಲ ಹೇಳ್ತೀನಿ, ಬಾ ಫಸ್ಟು ಮನೆಗೆ ಹೋಗೋಣ ಅಂತ ಹೇಳ್ತಾಳೆ. ಆಗ ರವಿ ಬರಲ್ಲ ಅಂತ ಹೇಳಿದ್ನಲ್ಲ, ನಮ್ಮಪ್ಪನ ಮನೆ ಬಿಟ್ಟು ನಿಮ್ಮಪ್ಪನ ಮನೆಗೆ ಬಂದಿರೋದಕ್ಕೆ ನನ್ನ ಮನಸ್ಸು ಒಪ್ಪಲ್ಲ. ನಮ್ಮಪ್ಪನ ಮನೆಗೆ ನೀನಿಲ್ಲದೆ ಹೋಗೋದಕ್ಕಾಗಲ್ಲ, ನನ್ನ ಮನಸ್ಸಾಕ್ಷಿ ಒಪ್ಪೋದಿಲ್ಲ. ನೀನು ಮನಸ್ಸು ಬದಲಾಯಿಸೋವರೆಗೂ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾನೆ. ಆಗ ಶ್ರುತಿ ನೈಟು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಬೇಕು, ನಾನು ಹೊಸ ವರ್ಷ ನನ್ನ ಅತ್ತೆ ಮನೇಲೇ ಕಳಿಬೇಕು ಅಂದ್ಕೊಂಡಿದ್ದೀನಿ, ನನ್ನನ್ನು ಕರ್ಕೊಂಡು ಹೋಗ್ತೀಯಾ ಅಂತ ಕೇಳ್ತಾಳೆ. ಆಗ ರವಿ ಸರ್ಪ್ರೈಸ್ ಮತ್ತು ಖುಷಿಯಿಂದ ಸೀರಿಯಸ್ಲಿ ಅಂತ ಶ್ರುತಿಗೆ ಕೇಳ್ತಾನೆ. ಆಗ ಶ್ರುತಿ ಹೌದು ಅಂತ ಹೇಳ್ತಾಳೆ. ಆಗ ರವಿ ಶ್ರುತಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾನೆ. ಆಗ ಶ್ರುತಿ ಇದೇ ಖುಷಿಗೇನೂ ಇಲ್ವಾ ಅಂತ ಕೇಳ್ತಾಳೆ. ಆಗ ರವಿ ಶ್ರುತಿಗೆ ಮುತ್ತು ಕೊಡೋಕ್ಕೆ ಹೋಗ್ತಾನೆ. ಆಗ ಶ್ರುತಿ ಏನೂ ಇಲ್ವಾ ಅಂತ ಕೇಳಿದ ತಕ್ಷಣವೇ ಇದೇನೇ ನಾ ಕೊಡೋದು ನೀವು ಗಂಡಸರು ಅಂತ ಕೇಳ್ತಾಳೆ. ಅದಕ್ಕೆ ಮತ್ತೇನು ಕೊಡೋದು ಅಂತ ರವಿ ಕೇಳ್ತಾನೆ. ಆಗ ಶ್ರುತಿ ಅಯ್ಯೋ ಜಿರಳೆ ಅಂತ ಅವನಿಗೆ ರವಿಗೆ ಯಾಮಾರಿಸಿ ಮುತ್ತು ಕೊಡ್ತಾಳೆ. ಆಮೇಲೆ ಹೋಗಿ ಬ್ಯಾಗ್ ತೊಗೊಂಡು ಬಾ ಅಂತ ಹೇಳಿ ಕಳಿಸ್ತಾಳೆ. ಈ ಕಡೆ ಎಲ್ಲರೂ ಮನೇಲಿ ಮಲಗಿರ್ತಾರೆ. ಕಾಲಿಂಗ್ ಬೆಲ್ ಆಗುತ್ತೆ. ಆಗ ಸೂರ್ಯ ಯಾರೇ ಅದು ಈ ಟೈಮಲ್ಲಿ ಅಂತ ಹೇಳ್ತಾನೆ. ಆಗ ಮೀನಾ ಗೊತ್ತಿಲ್ಲ ರೀ ಅಂತ ಹೇಳ್ತಾಳೆ. ಬೆಲ್ ಆಗ್ತಾನೆ ಇರುತ್ತೆ. ಸರಿ ಇರಿ ನಾನೇ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಮೀನಾ ಹೋಗಬೇಕಾದ್ರೆ ಲೇ ನೀನು ಒಬ್ಬಳೇ ಹೋಗ್ಬೇಡ ಇರೆ ನಾನು ಬರ್ತೀನಿ ಅಂತ ಸೂರ್ಯನು ಜೊತೆಗೆ ಹೋಗ್ತಾನೆ. ಇಬ್ಬರು ಜೊತೆಗೆ ಹೋಗಿ ಡೋರ್ ಓಪನ್ ಮಾಡ್ತಿದ್ದಂಗೆ ರವಿ ಮತ್ತು ಶ್ರುತಿನ ನೋಡಿ ಮೀನಾ ಖುಷಿ ಆಗ್ತಾಳೆ. ಸೂರ್ಯ ಆಶ್ಚರ್ಯದಿಂದ ನೋಡ್ತಾ ಇರ್ತಾನೆ. ಆಗ ಮೀನಾ ರವಿ ಶ್ರುತಿ ಇಬ್ಬರು ಒಳಗೆ ಬನ್ನಿ ಅಂತ ಕರೀತಾಳೆ. ಆಗ ಸೂರ್ಯ ಏನೂ ಬೇಕಾಗಿಲ್ಲ ನಿಂತ್ಕೊಳ್ಳಿ ಅಲ್ಲೇ ಅಂತ ಹೇಳ್ತಾನೆ. ಆಗ ರವಿ ಯಾಕೋ ಅಂತ ಕೇಳ್ತಾನೆ. ಆಗ ಮೀನಾ ಯಾಕ್ರಿ ಅಂತ ಹೇಳ್ತಾಳೆ. ನಾವು ಹಂಗೇನೆ ಕರ್ದಾಗ ಬರಲಿಲ್ಲ ಅಂದರೆ ಅವರು ಅಂತ ಸೂರ್ಯ ಹೇಳ್ತಾನೆ. ಆಗ ರವಿ ಈಗ ಬಂದಿದ್ದೀವಲ್ಲ ಅಂತ ಕೇಳ್ತಾನೆ. ಆಗ ಮೀನಾ ಏನ್ರಿ ಹೇಳ್ತಾ ಇದ್ದೀರಾ ಅಂತ ಕೇಳಿದಾಗ ಆಗ ಸೂರ್ಯ ಸುಲಿಯದ ಬಾಳಿನ ಹಳ್ಳಿನಂತೆ ಕನ್ನಡ ನುಡಿ ಹೋಗಿ ಕರ್ಕೊಂಡು ಬರೋಗ ಅಪ್ಪನ್ನ ಅಂತ ಹೇಳ್ತಾನೆ. ಯಾಕ್ರಿ ಅಂತ ಮೀನಾ ಕೇಳಿದಾಗ ಹೇಳ್ದಷ್ಟು ಮಾಡು ಹೋಗು, ಅಪ್ಪನೋಗಿ ಎಬ್ಬಿಸ್ಕೊಂಡು ಕರ್ಕೊಂಡು ಬಾ ಅಂತ ಸೂರ್ಯ ಹೇಳ್ತಾನೆ. ಈ ಕಡೆ ಮೀನಾ ರೂಮಿಗೆ ಬಂದು ಮಾವನನ್ನು ಎಬ್ಬಿಸ್ತಾಳೆ. ಮಾವ ಅಂತ. ಆಗ ರಂಗನಾಥ್ ಅವರು ಶಾಂತಿ ಲೈಟ್ ಆನ್ ಮಾಡಿ ನೋಡು ಅಂತ ಹೇಳ್ತಾರೆ. ಲೈಟ್ ಆನ್ ಮಾಡಿದ್ಮೇಲೆ ಏನಮ್ಮ ಶಾಂತಿ ಅಂತ ರಂಗನಾಥ್ ಅವರು ಕೇಳ್ತಾರೆ. ಮಾವ ಸ್ವಲ್ಪ ಅತ್ತಿನ ಕರ್ಕೊಂಡು ಹೊರಗಡೆ ಬನ್ನಿ ಮಾವ ಅಂತ ಕರೀತಾಳೆ. ಆಗ ರಂಗನಾಥ್ ಅವರು ಯಾಕಮ್ಮ ಇಷ್ಟೊತ್ತಲ್ಲಿ ಅಂತ ಕೇಳ್ತಾರೆ. ಆಗ ಮೀನಾ ಬನ್ನಿ ಮಾವ ನಾನು ಆಮೇಲೆ ಹೇಳ್ತೀನಿ ಅಂತ ಹೇಳ್ತಾಳೆ. ಆಗ ಶಾಂತಿ ರೀ ಸುಮ್ಮನೆ ಮಲ್ಕೊಳ್ಳಿ, ಅಲ್ಲಿನೋ ಜಿರಳೆನೋ ಬಂದಿರಬೇಕು ಎದ್ರುಕೊಂಡು ಕರೀತಿದ್ದಾಳೆ ಅಂತ ಹೇಳ್ತಾರೆ. ಆಗ ಮೀನಾ ಬಂದಿರೋದು ಜಿರಳೆನೋ ಹಲ್ಲಿನೋ ಅಲ್ಲ ಬೇರೆಯೇ, ಬನ್ನಿ ಗೊತ್ತಾಗುತ್ತೆ ಅಂತ ಕರೀತಾಳೆ. ಆಗ ರಂಗನಾಥ್ ಅವರು ಕರೀತಿದ್ದಾಳೆ ಅಂತ ಅಂದರೆ ಏನೋ ವಿಶೇಷನೇ ಇರಬೇಕು ನಡಿಯೇ ಅಂತ ಹೆಂಡ್ತಿನ ಕರ್ಕೊಂಡು ರೂಮಿಂದ ಆಚೆಗೆ ಬರ್ತಾರೆ. ಅಲ್ಲ ಕಣೆ ನಿದ್ರೆ ಬರೋ ಟೈಮಲ್ಲಿ ಏನೇ ನಿಂದು ಅಂತ ಶಾಂತಿ ಬೈಕೊಂಡು ಆಚೆ ಬರ್ತಾಳೆ. ಬಾಗಿಲಲ್ಲಿ ರವಿ ಮತ್ತು ಶ್ರುತಿನ ನೋಡ್ತಾಳೆ. ನೋಡಿದ ತಕ್ಷಣವೇ ಆಕೆಲ್ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ರಂಗನಾಥ್ ಅವರು ತುಂಬ ಖುಷಿ ಪಡ್ತಾರೆ. ಆಗ ಶಾಂತಿ ಖುಷಿಯಿಂದ ಓಡಿ ಬಂದು ರವಿ ಶ್ರುತಿ ಬಂದಿದ್ದೀರಾ, ನಿಜವಾಗ್ಲೂ ಬಂದಿದ್ದೀರಾ ಅಂತ ಆಶ್ಚರ್ಯವಾಗಿ ನೋಡಬೇಕಾದ್ರೆ ಸೂರ್ಯ ಇಲ್ಲ ಡೂಪಾಗಿ ಬಂದಿದ್ದಾರೆ, ಹಾಗೆ ನೋಡಿ ಕಣ್ ತುಂಬ್ಕೋ ಅಂತ ರೇಗಿಸ್ತಾನೆ. ಆಗ ಶಾಂತಿ ಸುಮ್ಮನಿರೋ ಸ್ವಲ್ಪ ಅಂತ ಸೂರ್ಯಂಗೆ ಹೇಳಿ ರೀ ನಮ್ಮ ರವಿ ನಮ್ಮ ಶ್ರುತಿ ಅಂತ ಖುಷಿಯಿಂದ ರಂಗನಾಥ್ ಅವ್ರಿಗೆ ಹೇಳಿದಾಗ ರಂಗನಾಥ್ ಅವರು ಕಾಣಿಸ್ತಿದ್ದೆ, ಯಾಕ್ರಪ್ಪ ಅಲ್ಲೇ ನಿಂತಿದ್ದೀರಾ ಒಳಗಡೆ ಬನ್ನಿ ಅಂತ ರಂಗನಾಥ್ ಅವ್ರು ಹೇಳಿದಾಗ ಶ್ರುತಿ ಇವ್ರು ಬರಬೇಡಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾಳೆ. ಆಗ ಶಾಂತಿ ಸೂರ್ಯನ ಕೇಳ್ತಾಳೆ ಯಾಕೋ ಬರಬೇಡ ಅಂದೆ ಅಂತ. ಅದಕ್ಕೆ ಸೂರ್ಯ
ನೀನು ಬಂದು ನೋಡಿ ಖುಷಿ ಪಡಲಿ ಅಂತ ಅಷ್ಟೇ, ಸುಮ್ಮನೆ ಜಗಳ ಕಾಯಬೇಡ. ಮಿಸ್ಟರ್ ಮಂಗ್ಯಾಸ್ ಆ್ಯಂಡ್ ಮಿಸ್ಸಸ್ ಮಂಗ್ಯಾಸ್ ಬಲಗಾಲಿಟ್ಕೊಂಡು ಒಳಗೆ ಬನ್ನಿ, ಓಕೆನಾ ಅಂತ ಹೇಳ್ತಾನೆ. ಆಗ ರವಿ ಮತ್ತು ಶ್ರುತಿ ಇಬ್ಬರು ಮನೆ ಒಳಗಡೆ ಬಂದು ಸೋಫಾ ಮೇಲೆ ಕೂತ್ಕೋತಾರೆ. ಅಷ್ಟರಲ್ಲಿ ರೋಹಿಣಿ ಮತ್ತು ಮನೋಜ ಇಬ್ಬರು ಬರ್ತಾರೆ. ರೋಹಿಣಿ ಖುಷಿಯಿಂದ ಶ್ರುತಿನ ಹಗ್ ಮಾಡ್ತಾಳೆ. ಮನೋಜ, ಏ ರವಿ, ಏನೋ ನೀನಿಲ್ಲಿ ಅಂತ ಕೇಳ್ತಾನೆ. ಆಗ ಯಾಕೋ ಮನೋಜ, ಇದು ನನ್ನ ಮನೆ ಅಲ್ವಾ ಅಂತ ರವಿ ಕೇಳ್ತಾನೆ. ಆಗ ಮನೋಜ, ಇದು ನನ್ನ ಮನೆ ಅಲ್ಲ ಅನ್ನೋ ರೀತಿ ಮನೆ ಬಿಟ್ಟು ಹೋಗಿದ್ದಲ್ಲೋ, ಹೋಗಲಿ ಬಿಡು ಬಂದಿದೆಯಲ್ಲ ಅಂತ ಹೇಳ್ತಾನೆ. ಹಾಗೆ ಮನಸ್ಸಲ್ಲಿ ಮತ್ತೆ ಮನೇನ 3 ಭಾಗ ಮಾಡಬೇಕಾ ಅಂತ ಅನ್ಕೋತಾನೆ. ಮತ್ತು ಶಾಂತಿ, ಶ್ರುತಿ ಬಟ್ಟೆಲೇ ಹುಟ್ಟಿದ ಮನೇಲಿ ಹೊರಟೋದ್ಯಲ್ಲಮ್ಮ, ನನಗೆ ಎಷ್ಟು ಹೊಟ್ಟೆ ಉರಿದೋಯ್ತು ಗೊತ್ತಾ ಅಂತ ಕೇಳ್ತಾಳೆ. ಆಗ ಸೂರ್ಯ, ಬೂದಿ ಚೂರುಗಳೆಲ್ಲ ಅಲ್ಲಲ್ಲಲ್ಲೇ ಕಾಣ್ತಾ ಇದ್ದೋ ಅಂತ ಕಾಲೆಳಿತಾನೆ. ಆಗ ಶಾಂತಿ, ಸುಮ್ಮನಿರ ನೀನು, ಇವನೊಬ್ಬ ಅಂತ ಹೇಳಿ, ಸದ್ಯ ಬರೋ ಮನಸ್ಸು ಮಾಡಿದ್ರಲ್ಲ ನೀವು, ಈ ಸೂರ್ಯ ಮತ್ತು ಇಲ್ಲ ಮೇಲಿರೋ ಕೋಪಕ್ಕೆ ನೀವೆಲ್ಲೋ ಅಲ್ಲೇ ಇದ್ಬಿಡ್ತೀರೋನೋ ಅನ್ನೋ ಭಯ ಆಗಿತ್ತು ನನಗೆ. ಅದು ಯಾವ ದೇವ್ರ ದಯೇನೋ ಏನೋ ಗೊತ್ತಿಲ್ಲ, ಮತ್ತೆ ನೀವು ಮನೆಗೆ ಬಂದ್ರಲ್ಲ, ನನಗೆ ಅದೇ ಖುಷಿ ಅಂತ ಹೇಳ್ತಾಳೆ. ಆಗ ಶ್ರುತಿ, ಯಾವುದೋ ದೇವರ ದಯೆ ಅಲ್ಲ ಅತ್ತೆ, ಸೂರ್ಯ ಅವರು ಮೀನಾ ಅವರ ದಯೆ ಅಂತ ಹೇಳ್ತಾಳೆ. ಆಗ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಿರ್ತಾರೆ. ಆಗ ಸೂರ್ಯ, ಓಹೋ, ನಾನು ನಿನ್ನನ್ನು ಕಾಪಾಡಿದೆ ಅಂತ ಬಂದಿರೋದಾ ಅಂತ ಕೇಳಿದಾಗ ಶ್ರುತಿ, ಅದು ಒಂದು ಕಾರಣನೇ, ಆದರೆ ನೀವು ನನ್ನನ್ನು ಮಾತ್ರ ಕಾಪಾಡಿಲ್ಲ ಸೂರ್ಯ ಅವರೇ, ನಿಮ್ಮ ಹೆಂಡತಿ ಮರ್ಯಾದೆನ, ಅವ್ರ ಸ್ವಾಭಿಮಾನನ ಕಾಪಾಡಿದ್ದೀರಾ ಅಂತ ಹೇಳ್ತಾಳೆ. ಆಗ ಶಾಂತಿ, ಶ್ರುತಿ, ಯಾಕಮ್ಮ ನೀನು ಅರ್ಥ ಆಗದೆ ಇರೋ ರೀತಿ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀಯಾ, ಸ್ವಲ್ಪ ಅರ್ಥ ಆಗೋ ರೀತಿ ಹೇಳಬಾರ್ದಾ ಅಂತ ಕೇಳ್ತಾಳೆ. ಆಗ ಶ್ರುತಿ, ನಾನೊಂದು ಅಪಾಯದಲ್ಲಿದ್ದಾಗ ಸೂರ್ಯ ಅವರು ಮೀನಾ ಅವರು ಬಂದು ನನ್ನ ಕಾಪಾಡಿದರು ಅತ್ತೆ, ಅಲ್ಲಿ ಬಂದು ನನಗೆಲ್ಲ ಸತ್ಯನೂ ತಿಳಿಸಿದ್ರು ಅತ್ತೆ ಅಂತ ಹೇಳಿ ಮೀನಾ ಅವ್ರ ಹತ್ರ ಬಂದು ಕೈ ಹಿಡ್ಕೊಂಡು, ಹೆಣ್ಣಿನ ನಡತೆ ಸರಿ ಇಲ್ಲ ಅನ್ನೋದು ಎಷ್ಟು ದೊಡ್ಡ ಅಪರಾಧನೋ, ಹೆಣ್ಣಿನ ನಡೆ ಸರಿ ಇಲ್ಲ ಅನ್ನೋದು ಅಷ್ಟೇ ದೊಡ್ಡ ಅಪರಾಧ. ಮೀನಾ ಥರ ಪ್ರತಿಯೊಬ್ಬ ಮನೆಯಲ್ಲೂ ಹೆಣ್ಣು ಇರಬೇಕು, ಅಕ್ಕನಾಗೋ, ತಂಗಿಯಾಗೋ, ಓರ್ಗಿತ್ತಿಯಾಗೋ, ನಾದ್ನಿಯಾಗೋ, ಒಟ್ಟಿನಲ್ಲಿ ಅಂಥ ಹೆಣ್ಣಿನ ಮನೆಯಲ್ಲಿ ಸಂಸ್ಕಾರ ಇರುತ್ತೆ ಅಂತ ನಂಬಿರೋಳು ನಾನು. ಅಂಥ ಹೆಣ್ಣಿನ ಮೇಲೆ ಕಳ್ತನದ ಅಪರಾಧ ಹೊರಿಸಿದ್ದು ನಿಜವಾಗ್ಲೂ ತುಂಬ ದೊಡ್ಡ ತಪ್ಪು ಮಾತು ಮಿತಿ ಮೀರಿದಾಗ ಸೂರ್ಯ ಅವರು ಕೈ ಮಾಡಿದ್ದಾರೆ. ಮಗಳಾಗಿ ಅವ್ರು ಕೈ ಮಾಡಿದ್ದನ್ನು ನಾನು ಸಹಿಸ್ಕೊಳಕ್ಕಾಗದೇ ಇರ್ಬೋದು, ಆದರೆ ಮನುಷ್ಯಳಾಗಿ ಅವ್ರು ಮಾಡಿದ್ದು ಸರಿಯಾಗಿದೆ ಅಂತ ನಾನು ಒಪ್ಕೋತೀನಿ ಅಂತ ಶ್ರುತಿ ಹೇಳ್ತಾಳೆ. ಆಗ ಸೂರ್ಯ, ಅಬ್ಬಾ, ಸದ್ಯ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದಾಗಾಯಿತು ನನಗೆ ಅಂತ ಖುಷಿ ಪಡ್ತಾನೆ. ಆಗ ರಂಗನಾಥ್ ಅವರು, ಕೇಳಿಸ್ಕೊಳ್ಳೆ ಶಾಂತಿ, ನಿನಗಿರಬೇಕಾಗಿರೋ ವಿವೇಚನೆ ಆ ಹೆಣ್ಮಗುಗಿದೆ. ಸೊಸೆನ ಯಾರೋ ಕಳ್ಳಿ ಅಂತ ಹೇಳಿದಾಗ ಅವ್ರು ಹೇಳಿದ್ದೇ ಸರಿ ಅಂತ ಹೆಡೆ ಆಡಿಸ್ಬಿಟ್ಟಿಯಲ್ಲ ಅಂತ ಬೈತಾನೆ. ಆಗ ರವಿ, ಮೊದಲೇ ಇದನ್ನೆಲ್ಲ ಹೇಳೋದಲ್ವ ಸೂರ್ಯ ಅಂತ ಕೇಳ್ತಾನೆ. ಆಗ ಸೂರ್ಯ, ಏನು ಮಾಡೋದಪ್ಪ, ಭಗವಂತ ಬೆನ್ಮೇಲೆ ಕೂತ್ಕೊಂಡು ಕಿವಿ ಒಳಗೆ ಬಿಡ್ತಾ ಇದ್ದರೆ ನಾವು ಹೇಳೋದು ಎಲ್ಲಿ ಕೇಳುತ್ತೆ ನಿಮ್ಕ ಅಂತ ಹೇಳ್ತಾನೆ. ಆಗ ಮೀನಾ, ಕೆಟ್ಟ ಸಮಯ, ಆಗಿದ್ದೆಲ್ಲ ಆಗೋಯ್ತು, ಆದರೆ ದೇವ್ರು ದೊಡ್ಡವನು, ಏನು ಸತ್ಯ ಅಂತ ಬೇಗ ತಿಳ್ಕೊಂಡ್ರಿ ಅಂತ ಹೇಳಿ ಸೂರ್ಯನ ಕಿವಿಲಿ ಏನೋ ಹೇಳ್ತಾಳೆ. ಮೀನಾ ಹೇಳಿದ್ದನ್ನು ಕೇಳಿಸ್ಕೊಂಡು ಸೂರ್ಯ ಹಾಲಿಂದ ಎದ್ದೋಗ್ತಾನೆ. ಆಗ ರೋಹಿಣಿ ಮನಸ್ಸಲ್ಲಿ ಬಂದೋಳು ಬಂದ್ಲಾ, ತಿನ್ಲಾ, ಹೋಗಿ ಬಿದ್ಕೊಂಡ್ಲಾ ಅನ್ನೋದು ಬಿಟ್ಟು ಏನೇನೋ ಯೋಚನೆ ಮಾಡ್ತಿರ್ತಾಳೆ ಅಂತ ಹೊಗಳೋದಕ್ಕೆ ಅಳ್ಳ ಶುರು ಮಾಡ್ತಾಳೆ. ನೀನು ಸುಮ್ಮನೆ ಇದ್ದರೆ ನಾಳೆ ನೀನೇ ಬಲಿಯಾಗೋಗ್ಬಿಡ್ತೀಯ ರೋಹಿಣಿ ಅಂತ ಒಳಗಡೆನೆ ಬೈಕೊಂಡು ಇವಳು ಹತ್ರ ಬರ್ತಾಳೆ. ಶ್ರುತಿಗೆ ಹೇಳ್ತಾಳೆ, ನೀನು ದೊಡ್ಡತನ ಶ್ರುತಿ, ನೀನು ಹೆತ್ತ ತಂದೆ ಮೇಲೆ ಕೈ ಮಾಡಿದ್ರು ಸೂರ್ಯ ಅವರನ್ನು ಕ್ಷಮಿಸಿದ್ರಿ, ಎಲ್ಲ ಹೆಣ್ಮಕ್ಳು ಹೀಗೆ ಇರಲ್ಲ ಬಿಡಿ, ಪಾಪ ನಿಮ್ಮಮ್ಮ ಅಷ್ಟು ಜನರ ಮುಂದೆ ತಲೆ ತಗ್ಸಿ ನಿಂತಿದ್ದನ್ನು ನೋಡಿ ನನಗಂತೂ ತುಂಬ ಬೇಜಾರಾಗೋಯ್ತಪ್ಪ ಅಂತ ಹೇಳ್ತಾಳೆ. ಆಗ ರಂಗನಾಥ್ ಅವರು, ಅಮ್ಮ ರೋಹಿಣಿ, ಅಷ್ಟು ಜನಗಳ ಮಧ್ಯೆ ತಲೆ ತಗ್ಸಿ ನಿಂತಿದ್ದು ಮೀನಾ, ಆಗಾಗ ಶಾಂತಿಗೆ ತಕ್ಕ ಸೊಸೆ ಅಂತ ನಿರೂಪಿಸ್ಬೇಡಮ್ಮ, ಆಯಿತು ಎಲ್ಲ ಮುಗೀತಲ್ವಾ, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದವರು ಈ 3 ಜನ, ನೀವೇ ಚೆನ್ನಾಗಿದ್ದರೆ ನಾವೆಲ್ಲ ಚೆನ್ನಾಗಿರ್ತೀವಿ ತಾಯಿ, ನಿಮ್ಮ ಮಧ್ಯೆ ವೈಮನಸ್ಸಿರಬಾರ್ದು, ನಿಮ್ಮಿಂದನೂ ವೈಮನಸ್ಸು ಹುಟ್ಟಬಾರ್ದು, ಅರ್ಥ ಆಯ್ತಾ ತಾಯಿ ಅಂತ ರೋಹಿಣಿಗೆ ತಿಳಿ ಹೇಳ್ತಾರೆ. ಅಷ್ಟರಲ್ಲಿ ಕರೆಂಟ್ ಹೋಗುತ್ತೆ. ಆಗ ರಂಗನಾಥ್ ಅವರು,
ಅಯ್ಯೋ ಶಿವನೇ, ಏನಪ್ಪ ಇದು, ಎಲ್ಲರ ಮನಸ್ಸಲ್ಲಿ ಬೆಳಕಾಯ್ತು ಅನ್ನೋ ಅಷ್ಟರಲ್ಲಿ ಮನೇನ ಕತ್ಲೆ ಮಾಡಿಬಿಟ್ರಲ್ಲ ಈ KEB ಅವರು ಅಂತ ಹೇಳ್ತಾರೆ. ಆಗ ಶಾಂತಿ ಮೀನಾಗೆ ಕ್ಯಾಂಡಲ್ ತರೋದಕ್ಕೆ ಹೇಳ್ತಾಳೆ. ಆಗ ರಂಗನಾಥ್ ಅವರು, ಇರಮ್ಮ ನಾನೇ ಟಾರ್ಚನ್ನು ಆನ್ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಮೀನಾ, ಮಾವ ಅದೆಲ್ಲ ಏನೂ ಬೇಡ, ಬೆಳಕು ತಾನಾಗೆ ಬರುತ್ತೆ ಇರಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಸೂರ್ಯ ಕ್ಯಾಂಡಲ್ ತಗೊಂಡು ಬರ್ತಾನೆ. ಆಗ ರಂಗನಾಥ್ ಅವರು, ಸೂರ್ಯ ಏನಪ್ಪ ಮಾಡ್ತಿದ್ದೀಯಾ ಅಂತ ಕೇಳ್ತಾರೆ. ಇರಪ್ಪ 2 ನಿಮಿಷ ಕ್ಯಾಂಡಲ್ ಹಚ್ತಿದ್ದೀನಿ ಅಂತ ಹೇಳಿ, ಬನ್ನಿ ಎಲ್ಲರೂ ಬನ್ನಿ ಅಂತ ಹತ್ರ ಕರಿತಾನೆ ಸೂರ್ಯ. ಆಗ ಸೂರ್ಯ ಟೇಬಲ್ ಮೇಲೆ ಕೇಕ್ ಇಟ್ಟಿರೋದನ್ನು ನೋಡಿ ರಂಗನಾಥ್ ಅವರು, ಏನಪ್ಪ ಇದು, ಹೊಸ ವರ್ಷ ನಮಗೆ ಯುಗಾದಿ ತಾನೆ ಅಂತ ಕೇಳ್ತಾರೆ. ಆಗ ಮೀನಾ, ಹೌದು ಮಾವ, ಹೊಸ ವರ್ಷ ಯುಗಾದಿ ನಮಗೆ ನಮ್ಮ ಕರ್ನಾಟಕದಲ್ಲಿ, ಆದರೆ ಕ್ಯಾಲೆಂಡರ್ನಲ್ಲಿ ಹೊಸ ವರ್ಷ ಇವತ್ತೇ ಅಲ್ವಾ, ಜೊತೆಗೆ ನಮ್ಮ ಮನೆಗೆ ಗೂಡಿನ ಹಕ್ಕಿಗಳು ಮತ್ತೆ ಗೂಡಿಗೆ ಸೇರಿದೆ, ಅದಕ್ಕೆ ಆ ಖುಷಿಗೆ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾಳೆ. ಆಗ ಸೂರ್ಯ, ನೋಡಿ ಒಂದೇ ಒಂದು ನಿಮಿಷ ಸಕ್ಕರೆ ಅಮ್ಮೋರೆ, ರಂಗನಾಥ ಸ್ವಾಮಿಗಳೇ, ಇಬ್ಬರು ತಗೊಳ್ಳಿ, ಬೇಗ ಕಟ್ ಮಾಡಿ ಅಂತ ಚಾಕುನ ಕೈ ಕೊಡ್ತಾನೆ. ಆಗ ಶಾಂತಿ, ನಾವ್ಯಾಕೋ ಶ್ರುತಿ ಮತ್ತು ರವಿ ಮಾಡಲಿ ಅಂತ ಹೇಳಿದಾಗ ಶ್ರುತಿ, ಅತ್ತೆ ನೀವು ಮತ್ತು ಮಾವ ಈ ಮನೆಗೆ ಹಿರಿಯರು, ನೀವೇ ಕಟ್ ಮಾಡಿ ಅಂತ ಹೇಳಿದಾಗ ಸೂರ್ಯ, ತಗೋ ಹಿಡ್ಕೊಪ್ಪ ಅಂತ ಹೇಳಿ ಚಾಕುನ ಕೊಡ್ತಾನೆ. ಆಗ ಕರೆಂಟ್ ಸಹ ಬರುತ್ತೆ. ಎಲ್ಲರೂ ಖುಷಿಯಿಂದ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾರೆ. ಅದರ ಜೊತೆಗೆ ರಂಗನಾಥ್ ಅವರು ಕೇಕ್ ಕಟ್ ಮಾಡಿದ್ಮೇಲೆ, ಏನು ಅರೇಂಜ್ಮೆಂಟ್ ಮಾಡಿದೆಯೋ ಕಂದ ಅಂತ ಸೂರ್ಯನಿಗೆ ಹೇಳಿದಾಗ ಸೂರ್ಯ, ಇದೆಲ್ಲ ನಂದಲ್ಲಪ್ಪ, ಮೀನಾ ಅವರ ಐಡಿಯಾ ಅಂತ ಹೇಳ್ತಾನೆ. ಎಲ್ಲರೂ ಖುಷಿಯಿಂದ ಒಬ್ಬರಿಗೊಬ್ಬರು ಕೇಕ್ ತಿನ್ನಿಸ್ತಾರೆ. ಆಗ ಶಾಂತಿ ಹೇಳ್ತಾಳೆ, ಹಬ್ಬ ಮನೆಯಲ್ಲಿ ಈಗ ಹಬ್ಬದ ಕಳೆ ಬಂತು, ಶ್ರುತಿ ನೀವು ಬಂದಿದ್ದು ನನಗೆಷ್ಟು ಖುಷಿ ಆಯಿತು ಗೊತ್ತಾ ಅಂತ ಹೇಳ್ತಾಳೆ. ನನಗೂ ಅಷ್ಟೇ ಅತ್ತೆ, ಸಿಕ್ಕಾಪಟ್ಟೆ ಖುಷಿ ಆಯಿತು, ಬಟ್ ಈ ಹಬ್ಬ ಇಲ್ಲಿಗೆ ಮುಗಿಬಾರ್ದು, ಸಮಥಿಂಗ್ ರಾಕಿಂಗ್ ಆಗಿರಬೇಕು ಅಂತ ಶ್ರುತಿ ಹೇಳ್ತಾಳೆ. ಆಗ ಸೂರ್ಯ, ಮೀನಮ್ಮ ಅವರು ಅದಕ್ಕೂ ಅರೇಂಜ್ ಮಾಡಿದ್ದಾರೆ ಫುಲ್ಲಾಗಿ ಅಂತ ಹೇಳಿದಾಗ, ಏನಪ್ಪ ಫುಲ್ಲಾಗಿ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಆಗ ಫುಲ್ಲಾಗಿ ಖುಷಿ ಸಿಗೋದಕ್ಕೆ ರೆಡಿ ಮಾಡಿದ್ದಾರೆ ಅಂತ ಸೂರ್ಯ ಹೇಳಿ, ಇರಪ್ಪ ಕನೆಕ್ಟ್ ಮಾಡ್ತೀನಿ ಅಂತ ಹೇಳಿ, ಸಂಗೀತಾಗಿ ಎಲ್ಲ ಹೊರಗಡೆ ಬರಬೇಕು ನಮ್ಮ ಖುಷಿ ಅಂತ ಹೇಳಿ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ಒಬ್ರಿಗೊಬ್ರು ವಿಶ್ ಮಾಡ್ಕೋತಾರೆ. ಮತ್ತು ಮನೆಯವರೆಲ್ಲರೂ ಖುಷಿಯಿಂದ ಡ್ಯಾನ್ಸ್ ಮಾಡ್ತಿರ್ತಾರೆ. ಈ ಕಡೆ ಬೆಳಗ್ಗೆನೇ ಮೀನಾ ಸ್ನಾನ ಮಾಡ್ಕೊಂಡು ಬಂದು ಅಡುಗೆ ಮನೆಯಲ್ಲಿ ಕಾಫಿ ಮಾಡ್ತಿರ್ತಾಳೆ. ಅಲ್ಲಿಗೆ ಶ್ರುತಿ ಬರ್ತಾಳೆ. ಗುಡ್ ಅರ್ಲಿ ಮಾರ್ನಿಂಗ್ ಮೀನಾ ಅವರೇ ಅಂತ ಮೀನಾಗೆ ವಿಶ್ ಮಾಡ್ತಾಳೆ. ಆಗ ಮೀನಾ, ಗುಡ್ ಮಾರ್ನಿಂಗ್ ಅಂತ ಹೇಳಿದಾಗ, ಅಲ್ಲ ಗುಡ್ ಅರ್ಲಿ ಮಾರ್ನಿಂಗ್ ಮೀನಾ ಅವರೇ, ಇನ್ನೂ ಬೆಳಕಾಗಿಲ್ಲ ಅಲ್ವಾ, ಅದಕ್ಕೆ ಮೀನಾ ಅವರೇ ನನಗೊಂದು ಕಾಫಿ ಸಿಗ್ಬೋದಾ ಅಂತ ಕೇಳ್ತಾಳೆ. ಆಗ ಮೀನಾ, ಖಂಡಿತ, 1 ನಿಮಿಷ ಕೂತ್ಕೊಳ್ಳಿ, ಏನಿವತ್ತು ಇಷ್ಟು ಬೇಗ ಎದ್ಬಿಟ್ಟಿದ್ದೀರಾ ಅಂತ ಕೇಳ್ತಾಳೆ. ಆಗ ಶ್ರುತಿ, ಹಾಡು, ಡ್ಯಾನ್ಸು, ಕೇಕ್ ಕಟ್ಟಿಂಗ್ ಅಂತ ಎಲ್ಲ ಆಯ್ತಲ್ಲ, ದ ಬೆಸ್ಟ್ ನ್ಯೂ ಇಯರ್ ಪಾರ್ಟಿ ಆಫ್ ಮೈ ಲೈಫ್. ಆ ಪಬ್ಬು ಡಿಸ್ಕೋಯಿಂದ ಬೇಜಾರಾಗೋಗ್ಬಿಟ್ಟಿತ್ತು ನನಗೆ, ಈ ಖುಷಿಗೆ ನನಗೆ ರಾತ್ರಿಯೆಲ್ಲ ನಿದ್ದೆನೇ ಬರಲಿಲ್ಲ ಅಂತ ಹೇಳ್ತಾಗ, ಓಹೋ ರವಿ ಎದ್ದಿದ್ದಾರಾ ಅಂತ ಮೀನಾ ಕೇಳ್ತಾಳೆ. ಶ್ರುತಿ, ಅವನು ಮನೋಜ್ ಅವ್ರ ಜೊತೆ ಹೊರಗಡೆ ಕೂತ್ಕೊಂಡು ಮಾತಾಡ್ತಿದ್ದಾನೆ ಅಂತ ಹೇಳ್ತಾಳೆ. ಆಗ ರೋಹಿಣಿ ಹೊರಗಡೆಯಿಂದ ಶ್ರುತಿ ಅಂತ ಕರಿತಾ ಇರ್ತಾಳೆ. ಆಗ ಶ್ರುತಿ, ನಾನು ಕಿಚನಲ್ಲಿದ್ದೀನಿ ಅಂತ ಹೇಳ್ತಾಳೆ. ಕಿಚನ್ಗೆ ಬಂದ ರೋಹಿಣಿ, ಓಹೋ ಇಲ್ಲೇ ಬಂದು ಕೂತ್ಕೊಂಡಿದ್ದೀರಾ ನೀವು ಅಂತ ಕೇಳ್ತಾಳೆ. ಆಗ ಮೀನಾ, ರೋಹಿಣಿ ಅವರೇ ನಿಮಗೂ ಕಾಫಿ ಕೊಡ್ಲಾ ಅಂತ ಕೇಳ್ತಾಳೆ. ಕೊಡಿ ಅಂತ ರೋಹಿಣಿ ಹೇಳ್ತಾಳೆ. ರೋಹಿಣಿ ಶ್ರುತಿ ಹತ್ರ, ಈ ಅಡುಗೆ ಮನೆ ನಮಗೆ ಒಂದು ರೀತಿ ಅಡ್ಡ ಆಗೋಗಿದೆ ಅಲ್ವಾ ಅಂತ ಹೇಳಿದಾಗ ಶ್ರುತಿ, ಹೌದು ಒಂದು ರೀತಿ ಹಾಗೇನೆ, ಈ ಅಡುಗೆ ಮನೆಯನ್ನು ಡೆಕೋರೇಟ್ ಮಾಡಿ ಚೆನ್ನಾಗಿಟ್ಕೊಳ್ಳೋಣ, ಇಲ್ಲಿಗೆ ಬಂದಾಗ ಖುಷಿ ಆಗಬೇಕು ಆ ರೀತಿ ಅಂತ ಹೇಳ್ತಾಳೆ. ಆಗ ಮೀನಾ, ಈ ಖುಷಿನೆಲ್ಲ ಬಿಟ್ಟು ಯಾಕೆ ಹೋಗಿದ್ರಿ ನೀವು ಶ್ರುತಿ ಅವರೇ, ನಾವು 3 ಜನ ಒಗ್ಗಟ್ಟಾಗಿದ್ರಿ ಎಷ್ಟು ಚೆನ್ನಾಗಿರುತ್ತಲ್ವ, ನನಗಂತೂ ತುಂಬ ಬೇಜಾರಾಗಿತ್ತು ಅಂತ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡು ಶ್ರುತಿನೂ ಬೇಜಾರು ಮಾಡ್ಕೋತಾಳೆ. ಆಗ ರೋಹಿಣಿ, ಬೇಜಾರೇನೋ ಸರಿನೇ, ಆದರೆ ಸೂರ್ಯ ಅವರು ನಿಮ್ಮ ತಂದೆ ಹತ್ರ ಕಡೆ ಪಕ್ಷ ಕ್ಷಮೆನಾದರೂ ಕೇಳ್ಬೋದಿತ್ತಲ್ವಾ ಅಂತ ಶ್ರುತಿ ತಲೆ ಕೆಡಿಸೋಕ್ಕೆ ನೋಡ್ತಿರ್ತಾಳೆ. ಆಗ ಮೀನಾ, ಅವರ್ಯಾಕೆ ಸಾರಿ ಕೇಳಬೇಕು ಅಂತ ಹೇಳ್ತಾಳೆ. ಆಗ ರೋಹಿಣಿ, ಏನು ಮೀನಾ ಅವರೇ ಹೀಗೆ ಹೇಳಿಬಿಟ್ರಿ, ಇವ್ರ ತಂದೆಗೇನು ಕಡಿಮೆ ಅವಮಾನ ಮಾಡಿದಾರ ಸೂರ್ಯ ಅವರು ಅಂತ ಹೇಳ್ತಾಳೆ. ಆಗ ಮೀನಾ, ಹಾಗಾದರೆ ಇವ್ರ ತಂದೆ ನನ್ನ ಹತ್ರ ಬಂದು ಕ್ಷಮೆ ಕೇಳಬೇಕು ಅಂತ ಹೇಳ್ತಾಳೆ. ಆಗ ರೋಹಿಣಿ, ಅವ್ರ ತಂದೆ ಯಾಕೆ ನಿಮ್ಮ ಹತ್ರ ಬಂದು ಕ್ಷಮೆ ಕೇಳಬೇಕು ಅಂತ ಕೇಳ್ತಾಳೆ. ಆಗ ಮೀನಾ, ಇವರ ತಂದೆ ಕಡಿಮೆ ಅವಮಾನ ಮಾಡಿದಾರ ನನಗೆ ಅಂತ ಕೇಳ್ತಾಳೆ.
ಕಾಫಿ ಕೊಟ್ಟು ಹೋಗಬೇಕಾದ್ರೆ ಹೊಡೆದಿಲ್ಲ ಅಲ್ವಾ ಅಂತ ರೋಹಿಣಿ ಕೇಳ್ತಾಳೆ. ಆಗ ಮೀನಾ ಕೆನ್ನೆಗೆ ಬೀಳೋ ಏಟಿಗಿಂತ ಕನ್ನಡಿ ಆಗಿರೋ ಹೃದಯಕ್ಕೆ ಬೀಳೋ ಏಟು ಜಾಸ್ತಿ ಅಂತ ಹೇಳ್ತಾಳೆ. ಆಗ ರೋಹಿಣಿ ಅಲ್ಲ ಮೀನಾ ಅವರೇ ಪಾಪ ಅಂತ ಹೇಳಬೇಕಾದ್ರೆ ಶ್ರುತಿ ಏನಿಲ್ಲ ರೋಹಿಣಿ ಅವರೇ, ಮೀನಾ ಅವ್ರು ಹೇಳ್ತಿರೋದು ಸರಿಯಾಗಿದೆ, ನಿಜವಾದ ಅವಮಾನ ಆಗಿರೋದು ಇವರಿಗೇನೆ, ನಮ್ಮಪ್ಪ ಬಂದು ಇವರ ಹತ್ರ ಸಾರಿ ಕೇಳಬೇಕು ಅಂತ ಹೇಳ್ತಾಳೆ. ಆಗ ರೋಹಿಣಿ ಅಲ್ಲ ಸೂರ್ಯ ಅವರು ಅಂತ ಮಾತು ಮುಂದುವರಿಸ್ಬೇಕಾದ್ರೆ ಶ್ರುತಿ ಅವ್ರ ಗುಣನೇ ಅದು, ನಾವೇ ಹೊಂದ್ಕೊಂಡು ಹೋಗ್ಬೇಕಪ್ಪ, ಅವ್ರೇನು ಕೆಟ್ಟವರಲ್ಲ ರೋಹಿಣಿ ಅವರೇ, ಸ್ವಲ್ಪ ಕೋಪ ಮತ್ತು ನಾನು ಅನ್ನೋ ಈಗೋ ಅಷ್ಟೇ ಅಂತ ಹೇಳ್ತಾಳೆ. ಆಗ ರೋಹಿಣಿ ಆದರೂ ಶ್ರುತಿ ಅವರೇ ಅಂತ ರಾಗ ಎಳೆದಾಗ ಮೀನಾ ಹೇಳ್ತಾಳೆ ಏನು ಹೇಗಾದರೂ ಮಾಡಿ ಮನ್ಸನ್ನು ಮುರಿಬೇಕು, ಇಲ್ಲೊಂದು ಜಗಳ ತಂದಿಡಬೇಕು ಹಠ ಇದ್ದ ಹಾಗಿದೆ ಅಂತ ರೋಹಿಣಿನ ಪ್ರಶ್ನೆ ಮಾಡ್ತಾಳೆ. ಹೊಸ ವರ್ಷನ ಆಚರಣೆ ಮಾಡಿದ್ದೀವಿ, ಎಲ್ಲರೂ ಸಂತೋಷವಾಗಿದ್ದೀವಿ, ಇನ್ನೂ ಯಾಕೆ ಈ ವಿಷಯನ ಮುಂದುವರಿಸ್ತೀರಾ ಅಂತ ಮೀನಾ ಕೇಳಿದಾಗ ರೋಹಿಣಿ ಛೇ ಹಾಗೇನಿಲ್ಲ ಅಂತ ಹೇಳ್ತಾಳೆ. ಆಗ ಶ್ರುತಿ ನೀವು ಹಾಗೆ ಮಾತಾಡ್ತಾ ಇರೋದು ಅಂತ ಹೇಳ್ತಾಳೆ. ಆಗ ರೋಹಿಣಿ ಶಾಕ್ ಆಗಿ ನೀವು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದೀರಾ, ಒಂದು ಸಲ ನಾನೇ ನಿಮ್ಮ ಹತ್ರ ಮಾತಾಡ್ಕೊಂಡಿದ್ವಲ್ವಾ, ಶ್ರುತಿ ಮೀನಾ ಅವ್ರಿಗೆ ಸೂರ್ಯ ಅಂತ ಗಂಡ ಸರಿಯಲ್ಲ, ಡೈವರ್ಸ್ ಕೊಡಿಸ್ಬೇಕು ಅಂತ ತುಂಬ ಜಗಳಗಂಟ ಅಂತ ಹೇಳ್ತಿದ್ದೆ ಅಷ್ಟೇ ಅಂತ ಹೇಳ್ತಾಳೆ. ಆಗ ಮೀನಾ ಎಲ್ಲಿ ಜಗಳ ಇರಲ್ಲ ಹೇಳಮ್ಮ, ಎಲ್ಲ ಗಂಡ ಹೆಂಡತಿ ಮಧ್ಯೆನೂ ಜಗಳ ಅನ್ನೋದು ಇರಬೇಕು ಅಂತ ಹೇಳಿದಾಗ ಅದಕ್ಕೆ ಶ್ರುತಿ ಹೌದು ಎರಡು ಆಪೋಸಿಟ್ ಪವರ್ಗಳು ಜೊತೆ ಆದಾಗ ಅಲರ್ಜಿನೂ ಇರುತ್ತೆ ಎನರ್ಜಿನೂ ಇರುತ್ತೆ ಅಂತ ಹೇಳ್ತಾಳೆ. ಆದರೂ ಸೂರ್ಯ ಅವರು ತುಂಬ ಜಗಳ ಮಾಡ್ತಾರಲ್ಲ ಅಂತ ರೋಹಿಣಿ ಹೇಳಿದಾಗ ಯಾಕೆ ನಿಮ್ಮ ಗಂಡ ನಿಮ್ಮ ಜೊತೆ ಜಗಳ ಮಾಡಲ್ವಾ ಅಂತ ಶ್ರುತಿ ಪ್ರಶ್ನೆ ಮಾಡ್ತಾಳೆ. ಆಗ ರೋಹಿಣಿ ಅದನ್ನೆಲ್ಲ ಜಗಳ ಅಂತ ಯಾರು ಹೇಳ್ತಾರೆ ಶ್ರುತಿ, ಸಣ್ಣ ಆರ್ಗ್ಯುಮೆಂಟ್ ಅಷ್ಟೇ ಅಂತ ಹೇಳ್ತಾಳೆ. ಸಣ್ಣದೋ ದೊಡ್ಡದೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರೋ ಕಡೆ ತಾನೇ ಆರ್ಗ್ಯುಮೆಂಟ್ಸ್ ಇರೋದು. ನೋ ಒನ್ ಈಸ್ ಪರ್ಫೆಕ್ಟ್ ರೋಹಿಣಿ ಅವರೇ, ಅದು ನಿಮ್ಮ ಯಜಮಾನ್ರೇ ಆಗಿರ್ಬೋದು ಅಥವಾ ನೀವೇ ಆಗಿರ್ಬೋದು ಅಲ್ವಾ ಅಂತ ಶ್ರುತಿ ಹೇಳ್ತಾಳೆ. ಅದಕ್ಕೆ ರೋಹಿಣಿ ನಗ್ತಾಳೆ. ಮತ್ತು ಶ್ರುತಿ ಮೀನಾ ಅವರೇ ಕಾಫಿ ಮಾತ್ರ ಬೊಂಬಾಟಾಗಿದೆ ಅಂತ ಹೇಳ್ತಾಳೆ. ರೋಹಿಣಿ ಮನಸ್ಸಲ್ಲಿ ಏನೋ ಯೋಚನೆ ಮಾಡ್ತಿರ್ತಾಳೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿಯುತ್ತೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೂವಮ್ಮ ಅಂದ್ಕೊಂಡು ಒಬ್ಬಳು ಹೆಂಗಸು ಮನೆಗೆ ಬರ್ತಾಳೆ. ಯಾರಮ್ಮ ಅಂತ ಕೇಳಿದಾಗ ನೀನೇ ಹೂವು ಕೊಡು ಅಂತ ಶಾಂತಿನ ಆ ಹೆಂಗಸು ಕೇಳ್ತಾಳೆ. ಶಾಂತಿ ಹೂವು ತೊಗೊಂಡು ಬಂದು ಕೊಡ್ತಾಳೆ. ಅವಳ ಫ್ರೆಂಡ್ ಮುಂದೆ ಅವಳಿಗೆ ಮುಜುಗರ ಆಗುತ್ತೆ. ಅದಕ್ಕೆ ಈ ಹೂವಿನ ಅಂಗಡಿನ ಏನಾದರೂ ಮಾಡಿ ಹೊರಗೆ ಹಾಕಬೇಕಲ್ಲ ಅಂತ ಯೋಚನೆ ಮಾಡಬೇಕಾದ್ರೆ ರೋಹಿಣಿ ಅತ್ತೆ ನನ್ನ ಹತ್ರ ಒಂದು ಸೂಪರ್ ಐಡಿಯಾ ಇದೆ ಅಂತ ಹೇಳ್ತಾಳೆ. ಮತ್ತು ಈ ಕಡೆ ಮೀನಿನ ಹೂವಿನ ಗಾಡಿನ ಯಾರೋ ತೆಗೆದು ಹಾಕ್ತಾ ಇರ್ತಾರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಈ ಒಂದು ಸಂಚಿಕೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.